Dear students, welcome to the online classes of chemistry. So today we will discuss about the limiting reagent. So what is limiting reagent? Look here students, limiting reagent means what? So whenever the reactants are not taken in a proper proportion, or whenever the reactants are not in their stoichiometric proportion, that is, one of the reactant is in small amount and another reactant is in large amount. So in such cases, that is, here the reaction completes when that is the amount of the reactant is less. This means that is, if the amount of the reactant which is in lesser quantity, so it consumed first. And then the reaction stops. Whatever may be the amount of another reactant is there. So, this meaning ಏನಪ್ಪ limiting reagent meaning ಏನಪ್ಪ ಅಂತಂದ್ರೆ limit ಮಾಡ್ತದೆ, stop ಮಾಡ್ತದೆ. ಅಂದ್ರೆ meaning ಏನು? ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನೋಡಿ, suppose A plus B ಸೊ ನಾ A ಏನದಲ್ಲ 10 ಗ್ರಾಮ್ A ತಗೋತೀನಿ, 10 ಗ್ರಾಮ್ A ತಗೋತೀನಿ, ಆಮೇಲೆ 30 ಗ್ರಾಮ್ ಏನದಲ್ಲ ಸೊ ಇಟ್ ಈಸ್ B ತಗೋತೀನಿ. ಆಮೇಲೆ ಎರಡು ರಿಯಾಕ್ಷನ್ ಮಾಡ್ತೀನಿ, ಎರಡು ರಿಯಾಕ್ಷನ್ ಮಾಡಿದಗಳಿಗೆ ಎ ಬಿ ಪ್ರಾಡಕ್ಟ್ ಫಾರ್ಮ್ ಆಗ್ತದೆ. ನೋಡ್ರಿ, ಇದು ಸ್ಟೋಕಿಯೋಮೆಟ್ರಿಕ್ ರೇಷಿಯೋ ಒಳಗಿಲ್ಲ, ಪ್ರಪೋರ್ಷನ್ಸ್ ಒಳಗಿಲ್ಲ. ಇದು 10 ಗ್ರಾಮ್ ತಗೊಂಡಿ, ಇದು 30 ಗ್ರಾಮ್ ತಗೊಂಡಿ. ಹಂಗಾರೆ ರಿಯಾಕ್ಷನ್ ಎಲ್ಲಿ ಮಟ್ಟ ನಡೀತದೆ? ರಿಯಾಕ್ಷನ್ ಎಲ್ಲಿ ತನಕ ಇರ್ತದೆ? ಸ್ಟಾರ್ಟ್ ಇರ್ತದೆ. ರಿಯಾಕ್ಷನ್ ಎಲ್ಲಿ ತನಕ ಸ್ಟಾರ್ಟ್ ಇರ್ತದಪ್ಪ ಅಂತಂದ್ರೆ ಇದರಲ್ಲಿ ಎರಡೂ ಇಲ್ಲಿ ಏನದಲ್ಲ, ಇದು ಲೆಸ್ ಕ್ವಾಂಟಿಟಿ ಅದ, ಇದು ಲೆಸ್ ಅಮೌಂಟ್ ಅದ, ಇದು ಮೋರ್ ಅಮೌಂಟ್ ಅದ, ಇದು ಮೋರ್ ಅಮೌಂಟ್ ಅದ, ಇದು ಲೆಸ್ ಅಮೌಂಟ್ ಅದ, ಇದು ಮೋರ್ ಅಮೌಂಟ್ ಅದ. ಎಲ್ಲಿವರೆಗೂ ಲೆಸ್ ಅಮೌಂಟ್ ರಿಯಾಕ್ಷನ್ ಕನ್ಸ್ಯೂಮ್ ಆಗಿಬಿಡ್ತದೆ, ರಿಯಾಕ್ಷನ್ ಬಂದ್ ಆಗಿಬಿಡ್ತದೆ. ಇದು ಎಷ್ಟಾಗಿರೋದಾಗ್ತದೆ ನೋಡ್ರಿ, ಇದು 30 ಗ್ರಾಮ್ ಅದ, ಇದು 10 ಗ್ರಾಮ್ ಅದ. ಫಸ್ಟ್ ರಿಯಾಕ್ಷನ್ ನಡೆದಗಳಿಗೆ ಯಾವ್ದು ಫಸ್ಟ್ ಮುಗಿತದೆ? ಇಲ್ಲಿ 10 ಗ್ರಾಮ್ ಫಸ್ಟ್ ಏನದಲ್ಲ ಕನ್ಸ್ಯೂಮ್ ಆಗಿಬಿಡ್ತದೆ. ದಿಸ್ 10 ಗ್ರಾಮ್ ಈಸ್ ಕನ್ಸ್ಯೂಮ್ಡ್ ಫಸ್ಟ್. ಇದು 10 ಗ್ರಾಮ್ ಏನದಲ್ಲ, ಇದು ಫಸ್ಟ್ ಕನ್ಸ್ಯೂಮ್ ಆಗಿಬಿಡ್ತದೆ, ರಿಯಾಕ್ಟ್ ಆಗಿಬಿಡ್ತದೆ. ಆಮೇಲೆ ಇದು ಎಷ್ಟು ಹಾಕಿ ಉಳಿದಿರೋದಕ್ಕ, ಇದು 20 ಗ್ರಾಮ್ ಉಳಿದಿರೋದಕ್ಕ, ಇದು 15 ಗ್ರಾಮ್ ಎಷ್ಟು ಹಾಕಿ ಉಳಿದಿರೋದಕ್ಕ ರಿಯಾಕ್ಷನ್ ಸ್ಟಾಪ್ ಆಗಿಬಿಡ್ತದೆ, ಪ್ರಾಡಕ್ಟ್ ಕೊಡಂಗೆ ಇಲ್ಲ. ಯಾಕಂದ್ರೆ ಒಂದು ರಿಯಾಕ್ಷನ್ ಖಾಲಿ ಆಗಿಬಿಡುತ್ತೆ. ಒಂದು ರಿಯಾಕ್ಷನ್ ಖಾಲಿ ಆತಪ್ಪ ಅಂತಂದ್ರೆ ಈ ರಿಯಾಕ್ಟೆಂಟ್ ಖಾಲಿ ಆಯ್ತು, ಕನ್ಸ್ಯೂಮ್ ಆಗಿಬಿಡ್ತು. ಸೊ ಇದ್ರದ್ದು ಎಷ್ಟು ಅಮೌಂಟ್ ಇದ್ರೂ ಉಪಯೋಗ ಆಗಲ್ಲ, ರಿಯಾಕ್ಷನ್ ಸ್ಟಾಪ್ ಆಗಿಬಿಡ್ತದೆ. ಅಂದ್ರೆ ಏನಂತೀವಿ ನಾವು? ಲಿಮಿಟಿಂಗ್ ರಿಯೇಜೆಂಟ್. ಎ ಏನದಲ್ಲ ಸ್ಮಾಲ್ ಅಮೌಂಟ್ ಆಗದೆ, ಅದು ಫಸ್ಟ್ ಕನ್ಸ್ಯೂಮ್ ಆಗಿಬಿಡ್ತದೆ, ಆಮೇಲೆ ರಿಯಾಕ್ಷನ್ ಬಂದಾಗಿಬಿಡ್ತದೆ. ಅದಕ್ಕೆ ಏನಂತ ಕರಿತೀವಿ ನಾವು? ಲಿಮಿಟಿಂಗ್ ರಿಯೇಜೆಂಟ್. ಎ ಏನದಲ್ಲ ಲಿಮಿಟಿಂಗ್ ರಿಯೇಜೆಂಟ್. ಹಂಗಾರೆ ಬಿ ಏನು ಕರಿತೀವಿ? ಯಾಕಂದ್ರೆ ಬಿ ನಾವು ಉಳಿದದೆ, ಎಕ್ಸಸ್ ಅಮೌಂಟ್ ಉಳಿದದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್, ಸೊ ಇಟ್ ಈಸ್ ದಿಸ್ ಬಿ ಇಸ್ ಕಾಲ್ಡ್ ಆಸ್ ಎಕ್ಸಸ್ ರಿಯೇಜೆಂಟ್. ಏನಂತ ಕರಿತೀವಿ ಅದಕ್ಕೆ? ಎಕ್ಸಸ್ ರಿಯೇಜೆಂಟ್. ಏಕೇನು ಕರಿತೀವಿ ನಾವು? ಲಿಮಿಟಿಂಗ್ ರಿಯೇಜೆಂಟ್. ನೋಡ್ರಿ, ಈಗ ಯಾವುದೇ ಒಂದು ಫಂಕ್ಷನ್ ಹೋದ್ವಿ, ಫಂಕ್ಷನ್ ಅಂತಂದ್ರೆ ಏನಿರ್ತದೆ? ಅಲ್ಲಿ ಸ್ವೀಟ್, ಆಮೇಲೆ ಅನ್ನ, ಸಾರು, ಚಪಾತಿ ಹಿಂಗಿರ್ತದೆ. ಆ ಫಂಕ್ಷನ್ದಲ್ಲಿ ಹೋದಾಗ ಆ ಫಂಕ್ಷನದ್ದು ಹೈಲೈಟ್ ಏನಪ್ಪ ಅಂದ್ರೆ ಸ್ವೀಟ್ ಇರ್ತದೆ. ಯಾಕಂದ್ರೆ ಅನ್ನ, ಸಾರು, ಚಪಾತಿ ದಿನ ನಾವು ತಿನ್ನತಿರ್ತೀವಿ. ಅಲ್ಲಿ ಸ್ವೀಟ್ ಮುಗೀತು ಅಥವಾ ಅದ್ರದ್ದು ಎದು ಮುಗೀತಪ್ಪ ಅಂದ್ರೆ ಫಂಕ್ಷನ್ ಏನದಲ್ಲ, ಸೊ ಇಟ್ ಈಸ್ ಅದ್ರದ್ದು ಹೈಲೈಟ್ ಮುಗೀತು. ಹಂಗೆ ಇಲ್ಲಿ ಏನದಲ್ಲ, ಸೊ ಇಟ್ ಈಸ್ ಎ ಮತ್ತು ಬಿ ತಗೊಂಡಾಗ ಎ ಸ್ವಲ್ಪದ ಅಮೌಂಟ್, ಸ್ಮಾಲ್ ಅಮೌಂಟ್ ಅದ, ಬಿ ಏನದಲ್ಲ ಜಾಸ್ತಿ ಅಮೌಂಟ್ ಅದ. ಸೊ ಇಟ್ ಈಸ್ ಎ ಫಸ್ಟ್ ಕನ್ಸ್ಯೂಮ್ ಆಗಿಬಿಡ್ತದೆ, ಆಮೇಲೆ ಏನದಲ್ಲ ರಿಯಾಕ್ಷನ್ ಸ್ಟಾಪ್ ಆಗಿಬಿಡ್ತದೆ. ಪ್ರಾಡಕ್ಟ್ ಎಷ್ಟು ಫಾರ್ಮ್ ಆಗಿತ್ತು ಅಷ್ಟೇ ಫಾರ್ಮ್ ಆಗ್ತದೆ. ಆಮೇಲೆ ಬಿ ಏನದಲ್ಲ ಎಷ್ಟಾಗಿ ಉಳಿಯೋದಾಗ ಇದಕ್ಕೆ ಬಿಗೆ ನಾವು ಎಕ್ಸಸ್ ರಿಯೇಜೆಂಟ್ ಅಂತ ಕರಿತೀವಿ. ನಾವು ಹೆಚ್ಚಿಗೆ ತಗೊಂಡಿರ್ತಕ್ಕಂಥದ್ದು ಎಕ್ಸಸ್ ರಿಯೇಜೆಂಟ್ ಅಂತ ಕರಿತೀವಿ ನಾವು. ಆಮೇಲೆ ಏಕೆ ಇರೋದಲ್ಲ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಹಂಗಾರೆ ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೆ ಏನು? ಈಗ ನಿಮ್ಗೆ ಯಾವ್ದು ಕಡಿಮೆ ಅಮೌಂಟ್ ಇರ್ತದೆ ಲಿಮಿಟಿಂಗ್ ಇರ್ತದೆ, ಯಾವ್ದು ಎಕ್ಸಸ್ ಇರ್ತದೆ ಅದು ಎಕ್ಸಸ್ ರಿಯೇಜೆಂಟ್, ಯಾವ್ದು ಹೆಚ್ಚಿಗೆ ಇರ್ತದೆ ಎಕ್ಸಸ್ ರಿಯೇಜೆಂಟ್. ಹಂಗಾರೆ ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೆ ಏನು ಹೇಳ್ತೀವಿ ನಾವಿಗೆ? ನೋಡಿ, ವೆನೆವರ್ ದ ಕ್ವಾಂಟಿಟಿ ಆಫ್ ರಿಯಾಕ್ಟೆಂಟ್ಸ್, that is, you may say that is, ನಾವು ಇನ್ನೊಂದು ಇದನ್ನ ಹೇಳ್ಬೋದು. ಸೊ whenever the reactants are not taken in their stoichiometric proportions, ಏನು ಹೇಳಿದೆ? whenever the reactants are not taken in a stoichiometric proportion ಒಳಗೆ ಸರಿ ತಗೊಳ್ಳಿಲ್ಲ ಅಂದ್ರೆ ವಾಟ್ ಈಸ್ ದಿಸ್? stoichiometric proportion ಅಂದ್ರೆ ಏನು? that is, one of the reactant is in large quantity and another reactant is in small quantity, so that
the reactant which is in small quantity gets consumed first. The reactant which is in small quantity gets consumed first, and whatever may be the amount of reactant of another, it may be large quantity, so the reaction stops here. Further reaction does not take place. So when further reaction does not take place, so here the reactant which is in smaller amount is called as limiting reagent, and the reactant which is in larger quantity is called as excess reagent. So students, it is an example here. So remember, so it is called as a limiting reagent. It is for 1 mark question. Define limiting reagent. So limiting reagent is defined as the reactant which gets consumed first. Limiting reagent ಒಂದೇ ಲೈನ್ ಡೆಫಿನೇಷನ್ ಅದ. ಸೊ ಇಟ್ ಇಸ್ ಏನು ಹೇಳ್ತೀವಿ ನಾವಿಲ್ಲಿ, ಇಟ್ ಇಸ್ ಡಿಫೈನ್ಡ್ ಆಸ್ ದ ರಿಯಾಕ್ಟೆಂಟ್ ವಿಚ್ ಗೆಟ್ಸ್ ಕನ್ಸ್ಯೂಮ್ಡ್ ಫಸ್ಟ್. ಯಾವ ರಿಯಾಕ್ಷನ್ ಫಸ್ಟ್ ಕನ್ಸ್ಯೂಮ್ ಆಗ್ತದೆ, ಸೊ ಇಟ್ ಈಸ್ ಫಸ್ಟ್. ಸೊ ಲಿಮಿಟ್ಸ್ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಆರ್ ಲಿಮಿಟ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ವಿಚ್ ಇಸ್ ಫಾರ್ಮ್. ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ ಆಗೋದಕ್ಕೆ ಲಿಮಿಟ್ ಮಾಡಿಬಿಡ್ತದೆ, ಸ್ಟಾಪ್ ಮಾಡಿಬಿಡ್ತದೆ. ಆಯಿತು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಲಿಮಿಟಿಂಗ್ ರಿಯೇಜೆಂಟ್. ಸೊ ಲೆಟ್ ಅಸ್ ಸಿ ದಟ್ ಈಸ್ ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್. Look here. Whenever the reactants are not taken, in a stoichiometric proportion, not taken in their stoichiometric proportions. Stoichiometric proportions ಅಂತಂದ್ರೆ ಏನು? ನಾಟ್ ಟೇಕನ್ ಇನ್ ದ stoichiometric proportions ಅಂತ ಹೇಳಿದ್ರು. ಹಾಗಾಗಿ ಇದರ ಮೀನಿಂಗ್ ಏನು? ಸೊ ಇಟ್ ಇಸ್ ಒನ್ ಆಫ್ ದ one of the reactant is one of the reactant is in larger amount and the other reactant is in smaller amount. It is called as stoichiometric proportion. That is, one of the reactant is in larger amount and the other reactant is in smaller amount. So hangare ಇಲ್ಲಿ ಏನಾಗ್ತದೆ, ಯಾವುದು ಫಸ್ಟ್ ಕನ್ಸ್ಯೂಮ್ ಆಗ್ತದೆ? The reactant which is in smaller amount, the reactant which is in smaller amount gets consumed first. The reactant which is in smaller amount gets consumed first consume everything. So get consumed, the reactant which is in smaller quantity, least amount gets consumed first. After that further reaction does not occur. Actually that is the reaction stops. Look here students, whenever the reactants are not taken in a stoichiometric proportion, that is, one of the reactant in large amount and the reactant is in small amount. So therefore the reactant which is in smaller amount gets consumed first, so that the further reaction does not take place, because one of the reactant is over. ಒಂದು ರಿಯಾಕ್ಟೆಂಟ್ ಮುಗಿದು ಬಿಡ್ತದೆ, ಮತ್ತೆ ರಿಯಾಕ್ಷನ್ ಹೆಂಗಾಗೋದು? ರಿಯಾಕ್ಷನ್ ಆಗೋದಿಲ್ಲ, ಆ ರಿಯಾಕ್ಟೆಂಟ್ ಹಿಂಗೆ ಉಳಿದು ಬಿಡ್ತದೆ. ಆ ಉಳಿದಿದ್ದ ರಿಯಾಕ್ಟೆಂಟಿಗೆ ಏನು ಕರಿತೀವಿ ನಾವು? ಎಕ್ಸಸ್ ರಿಯೇಜೆಂಟ್ ಅಂತ ಕರಿತೀವಿ. ಉಳಿದಿದ್ದ ರಿಯಾಕ್ಟೆಂಟಿಗೆ ಏನು ಕರಿತೀವಿ ನಾವು? ಎಕ್ಸಸ್ ರಿಯೇಜೆಂಟ್. ಆಮೇಲೆ ರಿಯಾಕ್ಷನ್ ಕಂಪ್ಲೀಟ್ ಆಗಿದ್ದಕ್ಕೆ ಏನು ಕರಿತೀವಿ ನಾವು? ಲಿಮಿಟಿಂಗ್ ರಿಯೇಜೆಂಟ್. ಸ್ಮಾಲ್ ಅಮೌಂಟ್ ಐತಿ, ಕನ್ಸ್ಯೂಮ್ ಆಗಿಬಿಡ್ತು, ಮುಗಿದೋದು ರಿಯಾಕ್ಷನ್. So this is called as limiting reagent. And how it is defined? ಇದು 1 ಮಾರ್ಕ್ಸಿಗೆ ನಾವು ಡೆಫಿನೇಷನ್ ಹೆಂಗೆ ಬರೀತೀವಿ ನೋಡಿ. The limiting reagent is defined as
ನೋಡಿ ಇಲ್ಲಿ ಲೆಸ್ಸರ್ ಅಮೌಂಟ್ ತಗೋತೀವಿ ನೋಡಿ, ಡಿಫೈನ್ಡ್ ಆಸ್ ದ ರಿಯಾಕ್ಟೆಂಟ್ ವಿಚ್ ಈಸ್ ಇನ್, ಇಲ್ಲಿ ನೀವು ಸ್ಮಾಲರ್ ಅಮೌಂಟ್ ಅನ್ಬೋದು, ಲೀಸ್ಟ್ ಅಮೌಂಟ್ ಅನ್ಬೋದು. ಇದು ದ ರಿಯಾಕ್ಟೆಂಟ್ ವಿಚ್ ಈಸ್ ಇನ್ ಸ್ಮಾಲರ್ ಅಮೌಂಟ್, which is in smaller amount gets consumed first. Get consumed first. First consumed. So it is get consumed first. So it is ಇಲ್ಲಿ ಈ ರಿಯಾಕ್ಷನ್ ಏನದಲ್ಲ, so it gets consumed first. It limits, ಇಲ್ಲಿ ಇಂಪಾರ್ಟೆಂಟ್ ಏನು ಮಾಡ್ತಾ ಇಲ್ಲಿ, ಇಟ್ ಲಿಮಿಟ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್. ಇಟ್ ಲಿಮಿಟ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್. ನೋಡಿ, ದ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್, ದ ರಿಯಾಕ್ಷನ್ ಇಸ್ ಸ್ಟಾಪ್. Look here students, so here it is the definition here. The limiting reagent is defined as the reactant which is in smaller amount gets consumed first. ನೀವು smaller amount ಬರಲಿ ನಡೀತು. The reactant which gets consumed first ಅಂದ್ರೆ ನಮ್ಗೆ ಗೊತ್ತಾಗುತ್ತೆ smaller amount ಇದ್ದು first consume ಆಗೈತೆ ಅಂತ ಹೇಳಿ. ನೀವು smaller ಬಿಡಬಹುದು. So it is the reactant which is in smaller amount ಬಿಡಬಹುದು, gets consumed first. It limits the amount of product formed. ಇದು ಏನದಲ್ಲ, so it is limits the amount of that is product formed. Amount of product is it limits the amount of product formed. Amount of product formed limits ಮಾಡಿಬಿಡ್ತು, stop ಮಾಡಿಬಿಡ್ತು. The reaction stops. This is called as, so here that is, it is called as a limiting reagent. ಇದು first line ಬರುತ್ತೆ ಸರ್. The limiting reagent is defined as the reactant which is in smaller amount gets consumed first. It limits the amount of product formed. ಇಲ್ಲಿ ಸ್ಮಾಲರ್ ಅಮೌಂಟ್ ನೀವು ಬರೀಲಿದ್ದು ನಡೀತದೆ. ಸೊ ಏನು ಹೇಳಿದೆ, ಇಲ್ಲಿ 2 ಪಾಯಿಂಟ್ ಹೇಳಿದೆ. ಯಾವ್ದು ರಿಯೇಜೆಂಟ್ ಜಾಸ್ತಿ ಅದಕ್ಕೆ ಎಕ್ಸಸ್ ರಿಯೇಜೆಂಟ್ ಅಂತ ಕರಿತೀವಿ, ಯಾವ ರಿಯೇಜೆಂಟ್ ಕಡಿಮೆ ಅದಕ್ಕೆ ಲಿಮಿಟಿಂಗ್ ರಿಯೇಜೆಂಟ್ ಅಂತ ರೈಟು. ಸೊ ದಿಸ್ ಇಸ್ ಅಬೌಟ್ ಲಿಮಿಟಿಂಗ್ ರಿಯೇಜೆಂಟ್. ನಾವು ಲೆಟ್ ಸಿ ದಟ್ ಈಸ್ ಅ ಫ್ಯೂ ಪ್ರಾಬ್ಲಮ್ಸ್. ಒಂದಿಷ್ಟು ಎಕ್ಸಾಂಪಲ್ಸ್ ಏನದಲ್ಲ, ಸೊ ಇಟ್ ಇಸ್ ಇಲ್ಲಿ ಬರ್ತದೆ. ಸೊ ಇಟ್ ಈಸ್ ಎಕ್ಸಾಂಪಲ್ಸ್ ಬಿಡಿಸೋಣ ಇಲ್ಲಿ, ಐ ವಿಲ್ ಶೋ. Look here. First problem. So these all problem from NCERT book. ಇವೆಲ್ಲ ಪ್ರಾಬ್ಲಮ್ ಏನದಲ್ಲಿ NCERT ಬುಕ್ದಲ್ಲಿದೆ. ಸೊ ಇಟ್ ಈಸ್ ನಂಬರ್ 1. ಸೊ ರಿಮೆಂಬರ್ NCERT ಬುಕ್ದಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಇವೆಲ್ಲ ತಿಳಿತು. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ water formed. Calculate the amount of water formed or produced by the combustion of methane, by the combustion of 16 gram methane. Look here. ಇಲ್ಲಿ ಪ್ರಾಬ್ಲಮ್ ಎಷ್ಟು ಸಿಂಪಲ್. ಇದು ಪ್ರಾಬ್ಲಮ್ ಏನದಲ್ಲ 2 ಮಾರ್ಕ್ಸಿಗೆ ಇರ್ತದೆ ಅಥವಾ 3 ಮಾರ್ಕ್ಸಿಗೆ ಇರ್ತದೆ. ಸೊ ಏನು ಕ್ವಶನ್ ಏನದ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ಫಾರ್ಮ್ಡ್ ಬೈ ದ ಕಂಬಷನ್ ಆಫ್ 16 ಗ್ರಾಮ್ ಆಫ್ ಮೀಥೇನ್. 16 ಗ್ರಾಮ್ ಮೀಥೇನ್ ಅನ್ನು ಬರ್ನ್ ಮಾಡಿದಾಗ ಎಷ್ಟು ಅಮೌಂಟ್ ವಾಟರ್ ಫಾರ್ಮ್ ಆಗೈತಿ ಅಮೌಂಟ್ ಅಂತ ಕೇಳ್ಯಾರ. ಸೊ ಇಟ್ ಈಸ್ ಅಮೌಂಟ್ ಅಂತ ಕೇಳಿದ್ರಪ್ಪ ಅಂತ ಏನು ಬರೀಬೇಕು ಇಲ್ಲಿ, ಮಾಸ್. ಮಾಸ್ ಅಂದ್ರೆ ಅದು ಗ್ರಾಮದಲ್ಲಿ ಬರೀಬೇಕು. ಅಮೌಂಟ್ ಅಂತ ಕೇಳಿದ್ರೆ ಮಾಸ್. ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್, ಯೂನಿಟ್ ಆಫ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇಸ್ ಮಾಸ್. So then, in the reaction is, look here,
First ಎಲ್ಲ reaction ಬರೀತೀವಿ. The balanced equation, the reaction for combustion is for combustion of methane, for combustion of the reaction for combustion of methane. Look here students, CH4 gas plus 2O2 gas aroma, CO2 gas plus 2H2 gas. ಗ್ಯಾಸ್ ಮತ್ತು ವಾಟರ್ ನೀವು ಲಿಕ್ವಿಡ್ ಅಂತ ಹೇಳಿ ಲಿಕ್ವಿಡ್ ಇಲ್ಲಿ ವೆಪರ್ ಸ್ಟೇಟ್ನಾಗ ಇರ್ತದೆ. ಏತು ವೆಪರ್ ಸ್ಟೇಟ್ನಾಗ ಇರ್ತದೆ ನೋಡಿ. ಕಾರ್ಬನ್ ಒಂದು ಹೈಡ್ರೋಜನ್ 4 ಅದ, ಹೈಡ್ರೋಜನ್ ಎರಡಲ್ಲಿ 4, ಆಕ್ಸಿಜನ್ ಎರಡಲ್ಲಿ 4 ಅದ, ಇಲ್ಲಿ 2. ಇಟ್ ಈಸ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸೊ ಇಲ್ಲಿ ಏನದು ನಮ್ಗೆ ಕೊಟ್ಟಿದ್ದ ಡಾಟಾ ನಾವು ಮೊನ್ನೆ ನೋಡಿದ್ವಿ. ಇಲ್ಲಿ ಏನು ನೋಡಿದ್ವಿ ಇಲ್ಲಿ ಸ್ಟೋಕಿಯೋಮೆಟ್ರಿ ಒಳಗೆ? ಸೊ ಇಟ್ ಈಸ್ 1 mole of methane reacts with 2 moles of oxygen, forming 1 mole of carbon dioxide and 2 moles of water. ಇದನ್ನ ಗ್ರಾಮದಲ್ಲಿ ಬರೀಬಹುದು ಅಂತ ಹೇಳಿದ್ದೇನೆ. ಸೊ ಸ್ಟೋಕಿಯೋಮೆಟ್ರಿ ಇಟ್ ಇಸ್ ಅ ಕ್ವಾಂಟಿಟೇಟಿವ್, ದಟ್ ಈಸ್ ರಿಲೇಶನ್ಶಿಪ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ ಹೇಳಿದ್ದೆ. ಕ್ವಾಂಟಿಟೇಟಿವ್ ರಿಲೇಶನ್ಶಿಪ್ ಮೆಜರ್ಮೆಂಟ್ 4 ಹೇಳಿದ್ದೆ, ಮಾಸ್ ಹೇಳಿದ್ದೆ, ಮಲಿಕ್ಯೂಲ್ ಹೇಳಿದ್ದೆ, ವ್ಯಾಲ್ಯೂಮ್ ಹೇಳಿದ್ದೆ, ಅಂಡ್ ದೆನ್ ದಟ್ ಈಸ್ ಅನದರ್ ಒನ್ ದಟ್ ಈಸ್ ಲೀಟರ್ಸ್ ಒಳಗೆ ಹೇಳಿದ್ದೆ ವ್ಯಾಲ್ಯೂಮ್. ಆಯ್ತು. ಸೊ ಇಟ್ ಈಸ್ ನೋಡಿ. ಸೊ ಇಟ್ ಈಸ್ ಏನೇನು ಹೇಳಿದ್ವಿ ಮನೆಯಲ್ಲಿ? ಫಸ್ಟ್ ದಟ್ ಈಸ್ ಮಾಸ್, ದಟ್ ಈಸ್ ಗ್ರಾಮ್ಸ್ ಒಳಗೆ ಹೇಳಿದ್ವಿ ನಾವು, ಮಲಿಕ್ಯೂಲ್ ಒಳಗೆ ಹೇಳಿದ್ವಿ ನಾವು, ಅಂಡ್ ದೆನ್ ದಟ್ ಈಸ್ ಲೀಟರ್ ಒಳಗೆ ಹೇಳಿದ್ವಿ ನಾವು, ಲೀಟರ್ ಒಳಗೆ. ಆಯ್ತು. ಸೊ ಇಟ್ ಈಸ್ ಅಂಡ್ ದೆನ್ ದಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಲುಕ್ ಈಗ 1 mole of methane ಇಲ್ಲಿ ಬರೀ ನೋಡಿ. 1 mole of methane, 1 mole of methane CH4 ಡೈರೆಕ್ಟ್ ನೀವು ಬರೀಬಹುದು. 1 mole of methane CH4 ಅಂದ್ರೆ ಎಷ್ಟು ಅದ? 16 ಗ್ರಾಮ್. reacts with 2 moles of oxygen O2. 2 moles of oxygen ಅಂದ್ರೆ O2 is equal to O is equal to 16, O2 is equal to 32 into 2 64 gram. 2 moles of oxygen forming 1 mole of carbon dioxide. 1 mole of carbon dioxide ಅಂದ್ರೆ 12 ಪ್ಲಸ್ 32 44 ಗ್ರಾಮ್. and 2 moles of water. So 2 mole of water ಅಂದ್ರೆ 2 into 18 is equal to 36 gram. 16 ಪ್ಲಸ್ 2 18, 18 36. ಆಕ್ಸಿಜನ್ 16, ಹೈಡ್ರೋಜನ್ 2, 16 ಪ್ಲಸ್ 2 18, 18 36 ಇಲ್ಲಿ ಬರೆದಿವಿ. ನಾವು ಎರಡು ಬರ್ತೀವಿ, ಮೋಲ್ದಲ್ಲಿ ಬರ್ದೀನಿ ಮತ್ತು ಗ್ರಾಮದಲ್ಲಿ ಬರ್ದೀನಿ. ಹಾಗಾದ್ರೆ ನಮ್ಮ ಕ್ವಶನ್ ಇರ್ತದೆ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ಅಂದ್ರೆ ಅಮೌಂಟ್ ಆಫ್ ವಾಟರ್ ಗ್ರಾಮ್ಸ್ ಒಳಗೆ. ಸೊ ಫಾರ್ಮ್ಡ್ ಬೈ ದ ಕಂಬಷನ್ ಆಫ್ 16 ಗ್ರಾಮ್ ಆಫ್ ಮೀಥೇನ್. ಭಾಳ ಸಿಂಪಲ್ ಅದೇ. ಏನು ಬೇಕು ನಾವು ನೋಡಿ, ಎಷ್ಟು ತೊಗೊಂಡ್ರಿ ಮೀಥೇನ್? ಎಷ್ಟು ತೊಗೊಂಡಿರಿ? 1 mole of methane. 1 mole of methane is equal to ಎಷ್ಟು ಅದ? 16 ಗ್ರಾಮ್. ಐತೆ 1 mole of methane. ಎಷ್ಟು ಫಾರ್ಮ್ ಆಗಿತ್ತು? ವಾಟರ್ ಕೆಳಗೆ ಡೈರೆಕ್ಟ್ ವಾಟರ್ ಬರ್ತಿಲ್ಲ. ಸೊ ಇಟ್ ಈಸ್ 16 ಗ್ರಾಮ್. ಡೈರೆಕ್ಟ್ ಇಲ್ಲಿ ವಾಟರ್ ಬರ್ತಿಲ್ಲ. ಎಷ್ಟು ವಾಟರ್ ಫಾರ್ಮ್ ಆಗೈತಿ ಇಲ್ಲಿ? ಯೂಸ್ 2 moles of water is equal to 2 into 36 gram is equal to ಎಷ್ಟು ಅದ? ಸೊ ಇಟ್ ಈಸ್ 2 into 18 gram is equal to 36 gram. ಇಷ್ಟು ಆಕ್ಚುಲಿ ಪ್ರಾಬ್ಲಮ್ ಇಲ್ಲಿ ಮುಗಿತು. It gives that is 1 mole of methane gives 16 gram. That is 16 gram. 1 mole of methane is equal to 16 gram. So it gives 2 moles of water. So 2 into that is 18. That is nothing but 16 gram of methane gives 36 gram of water. ಏನು ಬರ್ತೀವಿ ಇಲ್ಲಿ? So it is here. Therefore 16 gram of methane gives 36 gram of water. It gives 36 gram of ist length. 16 gram of methane gives 36 gram of water.
ಸೊ ಇಟ್ ಈಸ್ ಗ್ರಾಮ್ ಒಳಗೆ ಮುಗಿತಿಲ್ಲ. ಸೊ ಇಟ್ ಈಸ್ ಇದು ಮುಗಿತು. ಹೆನ್ಸ್ ಇಟ್ ಈಸ್ ದಿಸ್ 2 ಮೋಲ್ ಸಿಂಪಲ್ ಲೆಕ್ಕ ಇದೆ ಇಷ್ಟ. ಅದಕ್ಕೆ ಏನದಲ್ಲ ಇದನ್ನು ನಾವು ಡೈಮೆನ್ಷನಲ್ ಅನಾಲಿಸಿಸ್ ದಲ್ಲಿ ಮಾಡಬಹುದು. ಸೊ ಡೈಮೆನ್ಷನಲ್ ಅನಾಲಿಸಿಸ್ ದಲ್ಲಿ ಮಾಡಬಹುದು ಈ ಪ್ರಾಬ್ಲಮ್. NCERT ಬುಕ್ದಾಗ ಡೈಮೆನ್ಷನಲ್ ಅನಾಲಿಸಿಸ್ ಕೊಟ್ಟ ಅಥವಾ ಇದಕ್ಕೆ ಮಾಡಿದ್ರು ಇದು ಮಾರ್ಕ್ಸ್ ಕೊಡಲೇಬೇಕು. ठीक 1 mole of methane 16 gram can use 2 moles of water 2 into 36 for 16 gram of methane use 36 gram of water. ಇದು 36 gram of water ಬರ್ತದೆ. ಇಷ್ಟೇ ಇದು 2 ಮಾರ್ಕ್ಸ್ ಇದು. ಇನ್ನಿದ ಡೈಮೆನ್ಷನಲ್ ಅನಾಲಿಸಿಸ್ ಒಳಗೆ ಹೆಂಗೆ ಮಾಡಬಹುದು? ಐ ವಿಲ್ ಶೋ ಯು ಡೈಮೆನ್ಷನಲ್ ಅನಾಲಿಸಿಸ್ ಒಳಗೆ. ಸೊ ಇಲ್ಲಿ ಏನದಲ್ಲ ಡೈಮೆನ್ಷನಲ್ ಅನಾಲಿಸಿಸ್ ಇಲ್ಲೇ ಮಾಡ್ತೀನಿ. ನೋಡಿ ಡೈಮೆನ್ಷನಲ್ ಅನಾಲಿಸಿಸ್ ಮೆಥಡ್ ಇದೆ. ನೋಡಿ ಹೆಂಗೆ ಮಾಡ್ತೀವಿ. ನಮಗೇನು ಗೊತ್ತು, ನಮ್ಗೆ ವಾಟರ್ ಬೇಕಾಗಿದೆ. 1 mole of water is equal to 18 gram of water. 1 mole totally 1 mole that is 16 plus 2 is equal to 18. 1 mole of water is equal to 18 gram of water. Mole is converted to there is gram. Is that dimensional analysis? ಈಗ ನಾವು ಹೇಳ್ತೀವಿ ಯೂನಿಟ್ ಫ್ಯಾಕ್ಟರ್ ಬೇಕು. I will write unit factor. Look here. ಇಲ್ಲಿ ಬರೀತೀನಿ ಅಥವಾ that is 1 mole of water divided by 18 gram of water is equal to 1 is equal to, so 18 gram of water divided by 1 mole of water. Look here source. ಈಗ ನಮಗೇನು ಬೇಕಾಗಿತ್ತು ಇಲ್ಲಿ? ಸೊ ಇಟ್ ಈಸ್ ಅಮೌಂಟ್ ಅದ ಬೇಕಾಗಿತ್ತು. ಅಮೌಂಟ್ ಅಂದ್ರೆ ಗ್ರಾಮ್ ಒಳಗೆ ಬೇಕಾಗಿತ್ತು. ಈಗ ಇಲ್ಲಿ ಮೋಲ್ ಮೇಲೆ ನಾ ಇಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ನಾಗ ಏನು ಹೇಳಿದ್ದೆ ನಾ ಇಲ್ಲಿ? ಅವರ್ ಆನ್ಸರ್ ಶುಡ್ ಬಿ ಇನ್ ದ ನ್ಯೂಮರೇಟರ್. ಡಿನಾಮಿನೇಟರ್ದಲ್ಲಿ ಇರಬಾರ್ದು, ನ್ಯೂಮರೇಟರ್ದಲ್ಲಿ ಇರಬೇಕು. ನಮ್ಗೆ ಕೇಳಿರ್ತಕ್ಕಂಥ ಆನ್ಸರ್ ನಮಗೇನದಲ್ಲ. ಸೊ ಇಟ್ ಈಸ್ ಅಮೌಂಟ್ ಆಫ್ ವಾಟರ್ ಕೆನ ದಟ್ ಶುಡ್ ಬಿ ಇನ್ ಗ್ರಾಮ್ಸ್. ಹಾಗಾದ್ರೆ ಇವೆರಡು ಯೂನಿಟ್ ಫ್ಯಾಕ್ಟರ್ ಒಳಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿಟ್ ಫ್ಯಾಕ್ಟರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿಟ್ ಫ್ಯಾಕ್ಟರ್. ಇವೆರಡು ಯೂನಿಟ್ ಫ್ಯಾಕ್ಟರ್ ಒಳಗೆ ಏನದಲ್ಲ. ಸೊ ಗ್ರಾಮ್ಸ್ ಎಲ್ಲದ ಇಲ್ಲಿಗೆ ಇಲ್ಲಿ ಗ್ರಾಮ್ ಏನದಲ್ಲ, ಇಲ್ಲಿ ಡಿನಾಮಿನೇಟರ್ದಾಗ ಅದ, ಇಲ್ಲಿ ಗ್ರಾಮ್ ಏನದಲ್ಲ ನ್ಯೂಮರೇಟರ್ದಾಗ ಅದ. ಹಂಗಾರೆ ನಾವು ಯಾವ್ದು ತಗೋಬೇಕು ಇಲ್ಲಿ? ಇದು ಮ್ಯಾಲ್ ನಮ್ಮ ಕ್ರೀಸ್ ಎಷ್ಟು ಮೋಲ್ ಬಂದದ ಅಂತ ಹೇಳಿ ನಾವಿಲ್ಲಿ. ಸೊ ಇಟ್ ಈಸ್ ಎಷ್ಟು ಮೋಲ್ ಬಂದದ ಅಂತ ಹೇಳಿ ನಾವಿಲ್ಲಿ. ಸೊ ಇಟ್ ಈಸ್ ಹಿಯರ್ ಇಟ್ ಫಾರ್ಮ್ಸ್ 2 moles ಫಾರ್ 2 moles of water is equal to 2 mole of H2O into, so it is 18 gram of H2O divided by 1 mole of H2O. Look here, so it's mole cancels here. Okay, so then that is 2 into 18 gram. It is nothing but 36 gram of water. This is by dimensional analysis. ಇದು ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಮಾಡ್ತೀವಿ ನಾವು ಇದರಲ್ಲಿ. ಸೊ ಇಟ್ ಈಸ್ 1 mole of water is equal to 18 gram of H2O. So ಇದನ್ನ ಡೈಮೆನ್ಷನಲ್ ಯೂನಿಟ್ ಫ್ಯಾಕ್ಟರ್ 1, ಯೂನಿಟ್ ಫ್ಯಾಕ್ಟರ್ 2. So second unit factor is selected because it is in numerator 18 gram. So for 2 moles of water, so it is 2 mole of water into that is multiplied by this 18 gram of water divided by that is 1 mole of H2O. So we have that is 2 moles of water here, hence it is multiplied by 2 mole of water. So ಏನಾಗ್ತಿದೆ? ಮೋಲ್ ಕ್ಯಾನ್ಸಲ್ ಆಗುತ್ತೆ, ಗ್ರಾಮ್ ಅಷ್ಟೇ ಉಳಿತು. ಸೊ ಇಟ್ ಈಸ್ ಹಿಯರ್ ದಟ್ ಈಸ್ 18 ಸೊ ಇಟ್ ಈಸ್ 36 gram of water. Is clear? It is the first problem. And now let us see second problem. Then first, second problem. Look here. In second problem, how many moles of so you ask in moles
how many moles of methane are required? Methane are required to produce 22 gram of carbon dioxide. 22 gram of carbon dioxide. 22 gram carbon dioxide produce ಮಾಡಲಿಕ್ಕೆ ಎಷ್ಟು ಬೇಕಾಗ್ತದೆ? That is after combustion. Look here, this problem is slightly different here. So how many moles of methane? Moles ಕೇಳೋಣ methane. ನಮಗೆ ಇನ್ನೊಂದು ಆನ್ಸರ್ ಗ್ರಾಮ್ ದಾಗ ಕೊಟ್ಟಾನ. So it is how many moles of methane are required to produce 22 gram of carbon dioxide after combustion. Right, again same reaction. Same reaction with this. The combustion reaction is look here. CH4 plus 2O2, it gives CO2 plus 2H2. Look here, friends. 1 mole of methane. 1 mole of methane. And here it reacts with 2 mole of oxygen again. It gives again that is, so it is 1 mole of carbon dioxide and 2 mole of water. It is 2 mole. ಇದನ್ನ ನಾನು ಏನಲ್ಲ ಮೋಲ್ ಹೆಂಗಿರ್ತದೆ ಅಂತ ಹೇಳ್ತೇನೆ. So it is 1 mole of this methane reacts with 2 mole of this and it gives the mole ಇದ್ದಿದ್ದಕ್ಕೆ ನೋಟ್ ಮಾಡ್ತೇನೆ ಅಲ್ಲಿ. So it is 44 gram. It is 44 gram. Means what? Means what? So here the 44 gram of carbon dioxide is obtained from 1 mole of methane. ಎಷ್ಟರಲ್ಲೇ? So it is ನೋಡಿ 1 mole ಅಂದ್ರೆ ಎಷ್ಟು ಆಗ್ತಾ ಇದೆ? 16 gram ಆಗ್ತದೆ. ನಾವು ಬರೆಯೋದು ಬೇಕಾಗಿಲ್ಲ. So it is, you may write directly. So it is here. So 1 mole of methane is equal to 1 mole of methane is equal to 16 gram and 1 mole of carbon dioxide is equal to 44 gram. Note. ನಮಗೆ ಆನ್ಸರ್ ಇರೋದಿಲ್ಲ. So it is methane ಅನ್ನೋದಲ್ಲ. How many moles of methane ಅಂತ ಕೇಳ್ಯಾರ. ಕಾರ್ಬನ್ ಡೈಆಕ್ಸೈಡ್ ಗ್ರಾಮ್ಸ್ ಒಳಗೆ ಕೊಟ್ಟಾರ. ಅವಾಗ ಏನು ಮಾಡ್ತೀನಿ ನಾ ಇಲ್ಲಿ? So it is look here. ಇಲ್ಲಿ so I will write that is like this, that is 1 mole of methane gives 44 gram of carbon dioxide. 1 mole of methane gives 44 gram of carbon dioxide. Is clear? 44 gram of carbon dioxide. 1 mole of methane ಏನದಲ್ಲ 44 gram of carbon dioxide ಕೊಡ್ತದೆ. ಹಾಗಾದ್ರೆ ನಾ ಏನು ಮಾಡ್ತೀನಿ ಇದನ್ನ x mole of methane gives how many grams of carbon dioxide? ಆದರೆ ನಮಗೆ ಇಲ್ಲಿ ಏನು ಕೊಟ್ಟಾರೆ? ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಕೊಟ್ಟಾರೆ? ಇಲ್ಲಿ x mole 22 grams ಕೊಟ್ಟಾರೆ. 22 grams of carbon dioxide. 1 mole of methane gives 44 gram of carbon dioxide. X mole of methane gives 22 gram. Then what is the value of x? What is the value of x? So therefore x is equal to, so it is x mole of methane is equal to x mole of methane is equal to ಎಷ್ಟಾಗ್ತದೆ? So it is cross multiply ಮಾಡಿದ್ರೆ ಎಷ್ಟಾಗ್ತದೆ? 22 gram into that is 1 mole divided by 44 gram. Look here, gram cancels and 22 ones are 22 twos are, it is 1 by 2 mole. 1 by 2 mole is nothing but 0.5 mole of methane. This is the answer. Is clear? Take 1 mole of methane gives 44 grams of carbon dioxide. Then x mole of methane gives 22 gram. Then x mole of methane is equal to 22 into 1 divided by 44. 22 1s are 22 2s are. It is 1 by 2. 1 by 2 mole. Gram cancels and then it is 0.5 mole. So ಈ ಪ್ರಾಬ್ಲಮ್ ಏನದಲ್ಲ ಇನ್ನೊಂದು ಮೆಥಡ್ ಇಂದನೂ ಬಿಡಿಸಬಹುದು. So I may solve that is by another method also. ಮತ್ತೊಂದು ಮೆಥಡ್ ಏನದಲ್ಲ ಅದು ಸಿಂಪಲ್ ಮೆಥಡ್. ಸೊ ಫಸ್ಟ್ ಅದನ್ನು ಗ್ರಾಮ್ ಯಾಕೆ ತೆಗಿತೀವಿ and then that is number of moles ಅಂತ ತೆಗಿತೀವಿ. Is it clear? ನೋಡ್ಕೊಡಿ ಸರಿ, ಕ್ಲಿಯರ್ ಇದು.
Then another method. ಇಲ್ಲಿ ಬನ್ನಿ. This is the method. Look once. So 1 mole of methane, 2 moles of 1 mole of carbon dioxide, 2 mole of water, 1 mole of methane is 16 gram, 1 mole of carbon dioxide 44 gram, 1 mole of methane gives 44 grams of carbon dioxide, then x mole of methane gives 22 grams of carbon dioxide, and what is the x value? And x mole of methane is equal to this, and then half mole. So 0.5 mole of methane. How many moles of methane? So 0.5 moles of methane gives 22 grams of carbon dioxide. So 0.5 mole of methane gives 22 gram of carbon dioxide. ಇದು ಬಾಯ್ಲೆಕ್ ಇದು ಇಲ್ಲೇ ಬರೀಬಹುದು, ಇಲ್ಲೇ ಮಾಡಬಹುದು. ನೋಡಿ 16 ಗ್ರಾಮ್ 14 ಗ್ರಾಮ್ 44 14 ಗ್ರಾಮ್ 44 ಹೆಂಗೆ ಮಾಡ್ತೀವಿ ನಾವು? 16 ಗ್ರಾಮ್ ಆಫ್ ಮೀಥೇನ್ is equal to 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. Then 22 gram of carbon dioxide is equal to what? ಬಾಯ್ಲೆಕ್ ಅಷ್ಟಕ್ಕೆ ಇಷ್ಟ ಆದರೆ ಎಷ್ಟಕ್ಕೆ ಎಷ್ಟು? 14 ಗ್ರಾಮ್ ಇದೆ, 44 ಗ್ರಾಮ್ ಅಂದರೆ 22 ಗ್ರಾಮಿಗೆ ಎಷ್ಟು? 22. ಸೊ ಇಟ್ ಈಸ್ ಇಲ್ಲಿ 16 ಡಿವೈಡ್ ಬೈ 44 that is ಮಾಡಿದ್ರಪ್ಪ ಅಂತಂದ್ರೆ ಸೊ ಇಟ್ ಈಸ್ ವಿಲ್ ಗೆಟ್ this is. So it is also it is in grams, that is ಆಮೇಲೆ ಮೋಲ್ಸ್ ಆಫ್ ಕನ್ವರ್ಟ್ ಮಾಡ್ತೀವಿ, ತೋರಿಸ್ತೀನಿ ಆ ವಿಷಯ. Then here, the next one is here the second method. Look here. Second method. 44 gram of carbon dioxide is obtained from 16 gram of methane. Look here. 44 gram of carbon dioxide is obtained or produced from that is 16 gram of methane. Then 22 gram of carbon dioxide is obtained from how many gram of methane? Dash gram of methane. So it is dash gram of methane. So that is here. I will take that is here. Look here. Therefore, it is. So it is. What happens here? So cross multiply. Again, ಹೇಳಿದ್ದೇನೆ. So it is 22 gram into 16 gram divided by 44 gram. ಅದೇ. So it is. ನೋಡಿಕೊಳ್ಳಿ. 44ಕ್ಕೆ ಎಷ್ಟು ಆತಪ್ಪ ಅಂತಂದ್ರೆ 22ಕ್ಕೆ ಎಷ್ಟು? 22 into 16 divided by 44. So it is. Look here. 22 ones are 22 twos are. So it is 16 by 2, that is gram. It is 16 by 2 gram. Yes, 8 gram. 8 gram of methane. 8 gram of methane. ನಮಗೆ ಎದರ ಕೇಳಿರಿ? So that is he asked in moles. Then students, what is the formula? ನಾ ಫಾರ್ಮುಲಾ ಹೇಳ್ತೇನೆ ನಿಮಗೆ. ಏನದು ಫಾರ್ಮುಲಾ ಹೇಳಿ ನೋಡೋದು? Number of moles is equal to, important formula ಹೇಳ್ತೇನೆ, number of moles is equal to mass of substance divided by molecular mass. So it is ಅದನ್ನೇ ಯೂಸ್ ಮಾಡೋದು ಇಲ್ಲಿ. So it is number of moles of methane is equal to mass of methane divided by molecular mass of methane. ಅವತ್ತ ಫಾರ್ಮುಲಾ ಹೇಳ್ತೇನೆ. So it is very right down. So ಏನಾಯ್ತು? number of moles of methane is equal to mass of methane. Yes, 8 gram divided by molecular mass of methane. So molecular mass of methane ಎಷ್ಟು ಬರೀತೀವಿ ನಾವು ಇಲ್ಲಿ? So it is molecular mass of methane 16. So it is ಎಷ್ಟು ಬರೀತೀವಿ ಇಲ್ಲಿ? 16. So it is ಎಷ್ಟಾಗ್ತದೆ ಇಲ್ಲಿ? number of moles is equal to gram cancel ಆಯ್ತು. So it is cancels and then here it forms 1/2 mole. 8 ಬಂದ್ರೆ 8 1/2 mole. 1/2 mole is nothing but 0.5 mole of
methane. So 0.5 mole of methane produces again that is 22 gram of that is this carbon dioxide. Is clear? ಈ ಮೆಥಡ್ ಅನ್ನು ಮಾಡಿ, ಈ ಮೆಥಡ್ ಅನ್ನು ಮಾಡಿ, ಯಾವ್ದು ಬೇಕಾದ್ರೂ ಮಾಡಿ. ಗ್ರಾಮ್ ನಂಬರ್ ಆಫ್ ಮೋಲ್ಸ್ ಇದ್ದಪ್ಪ ಅಂದ್ರೆ ಮಾಸ್ ಅಪಾನ್ ಮೊಲಿಕ್ಯುಲರ್ ಮಾಸ್ ಮಾಡಬೇಕು. ಈಸ್ ಕ್ಲಿಯರ್? ಸೊ ಇಟ್ ಈಸ್ ಇದು ಏನದಲ್ಲ, ಸೊ ಇಟ್ ಈಸ್ ಇಲ್ಲಿ ಎರಡು ಪ್ರಾಬ್ಲಮ್ ಇದೆ. ಇನ್ನು ಒಂದು ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಬರ್ತದೆ ಪ್ರಾಬ್ಲಮ್. ಅದ್ರ ಪ್ರಾಬ್ಲಮ್ ಏನದಲ್ಲ 4 ಮಾರ್ಕ್ಸ್ that carries 4 marks. So let us see that is how that is the limiting, that is limiting reagent ಮೇಲೆ ಪ್ರಾಬ್ಲಮ್ ಯಾವ ರೀತಿ ಬರ್ತದೆ. Look at this. ಲಿಮಿಟಿಂಗ್ ರಿಯೇಜೆಂಟ್. ಸೊ ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಏನದಲ್ಲ, ಸೊ ಇಟ್ ಈಸ್ ಒಂದು ಪ್ರಾಬ್ಲಮ್ ಅದು ನೋಡಿ. 50 kg of N2, 50 kg of N2 nitrogen, ठीक है, and 10 kg of H2. ಎರಡು ಗ್ಯಾಸಸ್ ಫಾರ್ಮ್ ಜಿ ಅಂತ ಬರೆದಿಲ್ಲ, ಬರಿಬೋದೆ. ಹೇಗೆ ಆರ್ ಮಿಕ್ಸ್ಡ್ ಟು ಪ್ರೊಡ್ಯೂಸ್ so these are mixed to produce NH3 ammonia, that is nothing but ammonia. So it is ammonia, so it is mixed to produce NH3, so it is mixed to produce NH3. So it is calculate the amount of ammonia formed. Calculate the amount of ammonia formed. Either mix to produce ammonia. Calculate the amount of ammonia formed. ಇಲ್ಲಿ ಎಷ್ಟು ಅಮೋನಿಯಾ ಫಾರ್ಮ್ ಆಗೈತಿ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಅಮೋನಿಯಾ ಫಾರ್ಮ್ಡ್, ಐಡೆಂಟಿಫೈ ದ ಲಿಮಿಟಿಂಗ್ ರಿಯೇಜೆಂಟ್. Identify the limiting reagent. Identify the limiting reagent in the production of ammonia in this reaction. In the production of ammonia, in the production of ammonia. Look at students. Here 50 kg ಏನದಲ್ಲ ನೈಟ್ರೋಜನ್ ತಗೋತಾನೆ, 10 kg ಏನದಲ್ಲ ಸೊ ಹೈಡ್ರೋಜನ್ ತಗೋತಾನೆ, ಎರಡು ಮಿಕ್ಸ್ ಮಾಡ್ತಾನೆ. ಎರಡು ಮಿಕ್ಸ್ ಮಾಡಿದಗಳಿಗೆ ಏನದಲ್ಲ ಸೊ ಅಮೋನಿಯಾ ಫಾರ್ಮ್ ಆಗ್ತದೆ. ಹಾಗಾದ್ರೆ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಅಮೋನಿಯಾ ಫಾರ್ಮ್. ಎಷ್ಟು ಅಮೋನಿಯಾ ಫಾರ್ಮ್ ಆಗೈತಿ? 50 kg ನೈಟ್ರೋಜನ್, 10 kg ಹೈಡ್ರೋಜನ್ ತಗೊಂಡಾಗ ಎಷ್ಟು kg ಅಮೋನಿಯಾ ಫಾರ್ಮ್ ಆಗೈತಿ? ಆಮೇಲೆ ಲಿಮಿಟಿಂಗ್ ರಿಯೇಜೆಂಟ್ ಯಾವುದಿದೆ ಅಂದ್ರೆ ಯಾವ ರಿಯಾಕ್ಷನ್ ಫಸ್ಟ್ ಕನ್ಸ್ಯೂಮ್ ಆಗ್ತದೆ, ಯಾವ ರಿಯಾಕ್ಷನ್ ಫಸ್ಟ್ ಕನ್ಸ್ಯೂಮ್ ಆಗ್ತದೆ. ಐ ವಿಲ್ ರೈಟ್ ಫಸ್ಟ್ ರಿಯಾಕ್ಷನ್. ಮಧ್ಯದಲ್ಲಿ ರಿಯಾಕ್ಷನ್ N2 plus 3H2, it gives 2NH3, it is gas. So ಇಲ್ಲಿ ಫಸ್ಟ್ kg ಒಳಗೆ ಕೊಟ್ಟಾಗ ಗ್ರಾಮ್ ಒಳಗೆ ಕನ್ವರ್ಟ್ ಮಾಡ್ಕೋಬಹುದು, ಗ್ರಾಮ್ ಒಳಗೆ ಕನ್ವರ್ಟ್ ಮಾಡ್ಕೊಂಡು ನಂಬರ್ ಆಫ್ ಮೋಲ್ಸ್ ತೆಗಿಬಹುದು. ಹಾಗಾಗಿ ಇಲ್ಲಿ 50 kg ಅನ್ನು ನಾವು ಗ್ರಾಮ್ಸ್ ಅಲ್ಲಿ ಹ್ಯಾಂಗೆ ಕನ್ವರ್ಟ್ ಮಾಡಬಹುದು? ವೆರಿ ಸಿಂಪಲ್, ನಮ್ಗೆ ಕೊಟ್ಟದೆ ಇಲ್ಲಿ. ಸೊ ಇಟ್ ಈಸ್ ಏನು ಬೇಕು ನಾವಿಲ್ಲಿ ನೋಡ್ಕೊಳ್ಳಿ. 1 kg is equal to, ಸೊ ಇಟ್ ಈಸ್ ಈ ಸೈಡ್ ಬಿಡ್ತೇನೆ ಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ. 1 kg is equal to 1000 gram. 1 kg is equal to 1000 gram. ಹಂಗಾರೆ ಸೊ ಇಟ್ ಈಸ್ 50 kg is equal to ಎಷ್ಟು? 50 kg is equal to ಎಷ್ಟು? ಏನು ಬೇಕು ನಾವಿಲ್ಲಿ? So it is nothing but 50 kg into 1000 gram divided by 1 kg. kg ಹೋಗ್ತದೆ, ಸೊ 50,000 ಬೇಕು. ನಂಬರ್ ಆಫ್ ಮೋಲ್ಸ್ ಬೇಕಾಗಿತ್ತಪ್ಪ ಅಂದ್ರೆ ಗ್ರಾಮ್ ನಲ್ಲಿ ತಗೋಬೇಕಾಗ್ತದೆ. ಸೊ ದೆನ್ ಫಸ್ಟ್ ಐ ವಿಲ್ ರೈಟ್ ದ ಕೇಸ್.
look here, number of moles of N2 is equal to number of moles of N2 is equal to ಏನದ mass of N2 into 1000 gram divided by molecular mass of N2. Look here, ನಾವು ಇಲ್ಲಿ ಕೆಜಿ ಒಳಗೆ ಇದ್ದಿದ್ದನ್ನು ಯಾಕೆ ಗ್ರಾಮ್ ಒಳಗೆ ಮಾಡ್ಕೊಂಡಿವಿ ನಾವು? ಬಿಕಾಸ್ ದ ಮಾಲಿಕ್ಯುಲರ್ ಮಾಸ್ ಈಸ್ ಇನ್ ಗ್ರಾಮ್. ನೀವು ಎಲ್ಲವೂ ಕೆಜಿ ಒಳಗೆ ಮಾಡ್ಕೋಬಹುದು, ಮಾಲಿಕ್ಯುಲರ್ ಮಾಸ್ ಕೂಡ ಏನಾದ್ರೆ ಕೆಜಿ ಒಳಗೆ ಮಾಡ್ಕೋಬಹುದು. ಸೊ ಅಮೋನಿಯಾ 17 ಗ್ರಾಮ್ ಅದ, 17 ಗ್ರಾಮ್ ಅದ ಇದ್ದಿದ್ದನ್ನೆಲ್ಲ ಕೆಜಿ ಒಳಗೆ ಮಾಡ್ಕೋಬಹುದು. ಸೊ ಇಟ್ ಈಸ್ ಯಾವುದಾದ್ರೂ ಒಂದು ಯೂನಿಟ್ನಲ್ಲಿ ಏನದಲ್ಲ ಮಾಡ್ಕೋಬಹುದು, ಪ್ರಾಬ್ಲಮ್ ಮಾಡ್ಕೋಬಹುದು. So it is then here I will write that is number of moles of N2 is equal to mass of N2 into 1000 gram divided by molecular mass of N2. Write the values. Either values either value bari. So I will write the values. Mass of N2 is equal to yes to the mass of N2 50 kg. 50 kg into 1000 gram divided by, so it is molecular mass of N2. So it is N2 is equal to yes to the 14, that is 2 into 14, it is 28, that is 28, that is gram. Into that is 1, into 1 into now, so it is into 1 kg, so it is 50 divided by that is 1 kg, kg cancel after that, so then you will get value. Yes, after 50 kg, that is 50 into 1000 gram divided by 28 gram is equal to, so it is, you will get that is the value, so it is nothing but 17.86 into 10 raised to 2 mole. Number of moles of N2 is equal to this much, 17.86 into 10 raised to 2 mole. Yes, after 17.86 into 10 raised to 2 mole. Then second one, number of moles of S2 is equal to, ಇಲ್ಲಿ ನಾನು ನೇರವಾಗಿ ಇಲ್ಲಿ molecular mass of N2, mass of H2 into 1000 divided by molecular mass of hydrogen ನೇರವಾಗಿ ಬರ್ತಿದೆ, ಯಾಕಂದ್ರೆ ಒಂದ್ಸರಿ ಬರ್ತೀನಿ ಫಾರ್ಮುಲಾ. ಸೊ ಇಟ್ ಈಸ್ 10 kg into 1000 gram divided by, so it is molecular mass of hydrogen is equal to, so ಎಷ್ಟಿದೆ 2.016 gram into 1 kg. ಅಲ್ಲಿ ಫಾರ್ಮುಲಾ ಓಕೆ. ಸೊ ಇಟ್ ಈಸ್ ಎಷ್ಟು ಬಂದಿದ್ದು ಆನ್ಸರ್? ಸೊ ಇಟ್ ಈಸ್ ಹಿಯರ್, ಸೊ 10 that is 1000 that is divided by 2 ಅದ, ಸೊ ಡಿವೈಡ್ ಬೈ 2 ಅದ ಅಂತಂದ್ಮೇಲೆ ಇಟ್ ಈಸ್ ನಿಯರ್ಲಿ 4.96 into 10 raised to 3 mole. ಲುಕ್ ಎಟ್ ಫಸ್ಟ್ ಇಷ್ಟು ಬಂತು ಅಂದ್ರೆ ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್, ಈ ಇಕ್ವೇಶನ್ ಪ್ರಕಾರ ಏನಿದೆ, ಸೊ ಇಟ್ ಈಸ್ ನಂಬರ್ ಆಫ್ ಮೋಲ್ಸ್ 17.86 into 10 raised to 2 mole of nitrogen reacts with 4.96 into 10 raised to 3 mole of hydrogen. ಈ ಇಕ್ವೇಶನ್ ಪ್ರಕಾರ ಇಷ್ಟು ಮೋಲ್ ಜೊತೆಗೆ ರಿಯಾಕ್ಷನ್ ಆಗೈತಿ. ಹಾಗಾದ್ರೆ ಸೊ ಇಟ್ ಈಸ್ ನಮಗೇನದಲ್ಲ, ಸೊ ಇಟ್ ಈಸ್ ರಿಯಾಕ್ಷನ್ ಪ್ರಕಾರ ಹೋದ್ರೆ ಎಷ್ಟು ಮೋಲ್ ಬೇಕಾಗಿತ್ತು? ಹೈಡ್ರೋಜನ್ ಎಷ್ಟು ಮೋಲ್ ಬೇಕು? 3 ಮೋಲ್. ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಇಷ್ಟದೆ, ಹಾಗಾದ್ರೆ ನಂಬರ್ ಆಫ್ ಮೋಲ್ಸ್ ಇಷ್ಟದೆ, ನಂಬರ್ ಆಫ್ ಮೋಲ್ ಅಂದ್ರೆ 1 ಮೋಲ್ ಅದ, 1 ಮೋಲ್ ಇಸ್ಕೊಂಡು ಎಷ್ಟದ, ಆದ್ರೆ ಎಷ್ಟು ಮೋಲ್ ರಿಯಾಕ್ಟ್ ಆಗಿತ್ರಿ ಇಲ್ಲಿ? ಹೌ ಮಚ್ ಮೋಲ್ಸ್ ಆಫ್ ಹೈಡ್ರೋಜನ್ ರಿಯಾಕ್ಟೆಡ್ ವಿತ್ 1 mole of nitrogen? 3 moles. Means that is this value must be that is for 3 times. ಹಂಗಾರೆ ನಾವಿಲ್ಲಿ ಏನು ಬರ್ತೀವಿ, ನಾವಿಲ್ಲಿ ಅಕಾರ್ಡಿಂಗ್ ಟು ದ ಅಬೌವ್ ಇಕ್ವೇಶನ್, ಅಕಾರ್ಡಿಂಗ್ ಟು ದ ಅಬೌವ್ ಇಕ್ವೇಶನ್ ಮ್ಯಾಲಿನ ಇಕ್ವೇಶನ್ ಪ್ರಕಾರ, ಸೊ ಇಟ್ ಈಸ್ ಹಿಯರ್ ದಟ್ ಈಸ್ ರಿಮೆಂಬರ್ ಅಕಾರ್ಡಿಂಗ್ ಟು ದ ಅಬೌವ್ ಇಕ್ವೇಶನ್ 1 mole of N2 ಅಂದ್ರೆ 1 mole of nitrogen, ಇದನ್ನು ಡೈರೆಕ್ಟ್ ಬರೀಬಹುದು. 1 mole of nitrogen requires 3 mole of hydrogen. ಎಷ್ಟು ಮೋಲ್ ಬೇಕು? ಸೊ it requires 3 mole of hydrogen. Hence remember ಇಲ್ಲಿ ನಮಗೆ ಏನದಲ್ಲ, ಇಲ್ಲಿ ಬೇಕಾಗಿದ್ದ ನಾವು ಮಾಡ್ತೀವಿ ನಾವು. Hence for 17.86 into 10 raised to 2 mole, 10 raised to 2 mole, that is ಇದಕ್ಕೆ. ಸೊ ಇಟ್ ಈಸ್ ಎಷ್ಟು ಬೇಕಾಗ್ತದೆ ಇಲ್ಲಿ? ಸೊ ಮೋಲ್ ಆಫ್ ನೈಟ್ರೋಜನ್ ರಿಕ್ವೈರ್ಸ್ ಎಷ್ಟು ಮೋಲ್ ಬೇಕಾಗ್ತದೆ? ಸೊ ಇಟ್ ಈಸ್ ನೆನ್ಪಿಟ್ಕೊಳ್ಳಿ, 1 mole ಆಫ್ ನೈಟ್ರೋಜನ್ 3 mole ಹೈಡ್ರೋಜನ್ ಬೇಕು. ಹಾಗೆ ಇಷ್ಟು ಮೋಲ್ ನೈಟ್ರೋಜನ್ಗೆ ಎಷ್ಟು ಮೋಲ್ ಬೇಕು? ಸೊ ಇಟ್ ಈಸ್ ಇಲ್ಲಿ ಬೇಕು, ಇಟ್ ಈಸ್ ರಿಕ್ವೈರ್ಸ್ 3 into 3 mole into
3 ಮೋಲ್ ಆಫ್ ಹೈಡ್ರೋಜನ್ ನೇರವಾಗಿ ಬರೀಬಹುದು ಇದು ಅಥವಾ 3 into 17.86 into 10⁻²2 mole. So ಎಷ್ಟಾಗ್ತದೆ ಇದ್ರ ಮೇಲೆ ಇಟ್ ಈಸ್ ಅಬೌಟ್ ನಿಯರ್ ಅಬೌಟ್ 5.36 into 10⁻² mole. 5.36 into 10⁻²3. So it has got more layer ಅಂದ್ರೆ it is 3 mole. It becomes 5.36 20 5.49 53 point equal 10⁻² ಆಗ್ತದೆ. So 5.36 that is mole of hydrogen. Mole of hydrogen. I will write here. Constantly is equal to 5.36 into 10⁻³ mole of hydrogen. ಇಷ್ಟು ನೋಡ್ರಿ, ಈಗ ಸ್ವಲ್ಪ ಕಂಪೇರ್ ಮಾಡಿ ನೋಡ್ರಿ. ನಮ್ಮಲ್ಲಿರ್ತಕ್ಕಂಥ ಹೈಡ್ರೋಜನ್ ಎಷ್ಟದ 4.96 ಅದ. ರಿಯಾಕ್ಷನ್ ಪ್ರಕಾರ ಎಷ್ಟು ಬೇಕು? 3 moles ಬೇಕು ರಿಯಾಕ್ಷನ್ ಪ್ರಕಾರ. ಹಂಗಾರೆ ಲಿಮಿಟಿಂಗ್ ರಿಯೇಜೆಂಟ್ ಯಾವ್ದಾತು? ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಜನ್ ಏನದಲ್ಲ 17.86 into 10⁻² mole ಅದ. ಸೊ ಇಟ್ ಈಸ್ ಇಲ್ಲಿ ನಮಗೆ ಏನದಲ್ಲ, ಸೊ ಇಟ್ ಈಸ್ ನಂಬರ್ ಆಫ್ ಮೋಲ್ಸ್ ಏನದಲ್ಲ ಹೈಡ್ರೋಜನ್ 4.96 into 10⁻³ mole ಅದ. ಹೇಳ್ತು ಹಂಗಾರೆ ಸೊ ಇಟ್ ಈಸ್ ನಮಗೆ ಆಕ್ಚುಲಿ ಬೇಕಾಗಿತ್ತು ಎಷ್ಟದ 5.36 ಏನದಲ್ಲ ಅಷ್ಟು ಬೇಕು. ಯಾಕಂದ್ರೆ ಲಿಮಿಟಿಂಗ್ ರಿಯೇಜೆಂಟ್ ಯಾವ್ದಾದ ಇಲ್ಲಿ? ಸೊ ಹೈಡ್ರೋಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್. ಏನು ಹೇಳಿದ್ವಿ ನಾವಿಲ್ಲಿ? ಬಟ್ ವಿ ಹ್ಯಾವ್ ಓನ್ಲಿ 4.96 into 10⁻³ mole of hydrogen. ಇಷ್ಟೇ ಹೈಡ್ರೋಜನ್. So it is only for the mole of hydrogen. Hence dihydrogen is the limiting reagent. Is the limiting reagent. Limiting reagent in this reaction. Limiting reagent in this reaction. ಈ ರಿಯಾಕ್ಷನ್ ಒಳಗೆ ಇದು ಲಿಮಿಟಿಂಗ್ ರಿಯೇಜೆಂಟ್. ನೋಡ್ಕೊಡಿ ಸರಿ. ಫಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಜನ್ ತೆಗೆದು, ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ತೆಗೆದು, ಆಮೇಲೆ ಅಕಾರ್ಡಿಂಗ್ ಟು ದ ಅಬೋವ್ ಈಕ್ವೇಷನ್ 1 mole ಆಫ್ ನೈಟ್ರೋಜನ್ ರಿಕ್ವೈರ್ಸ್ 3 mole ಆಫ್ ಹೈಡ್ರೋಜನ್. ಲಕ್ಷ್ಯಲ್ಲಿ 1 mole ನೈಟ್ರೋಜನ್ಗೆ 3 mole ಹೈಡ್ರೋಜನ್ ಬೇಕು. ಹಂಗಾರೆ ಇಷ್ಟು ಮೋಲಿಗೆ ಏನದಲ್ಲ 17.86 into 10⁻² mole ಆಫ್ ನೈಟ್ರೋಜನ್ಗೆ ಎಷ್ಟು ಬೇಕು? 3 into 17.86 mole, that is nothing but 5.86 into 10⁻³ mole ಆಫ್ ಹೈಡ್ರೋಜನ್. ಹಂಗಾರೆ ಇದ್ರೊಳಗೆ ಲಿಮಿಟಿಂಗ್ ರಿಯೇಜೆಂಟ್ ಯಾವ್ದಾದ್ರು? ಬಟ್ ವಿ ಹ್ಯಾವ್ ಓನ್ಲಿ 4.96. ನಮಗೆ ನಂಬರ್ ಆಫ್ ಮೋಲ್ಸ್ ಇಷ್ಟ ಅಲ್ಲ, ಅದಕ್ಕೆ ಏನದಲ್ಲ ಇದು 4.96 into 10⁻³ mole ಆಫ್ ಹೈಡ್ರೋಜನ್ ಇರೋದಿಲ್ಲ. ಸೊ ಇಟ್ ಈಸ್ ಇದು ಲಿಮಿಟಿಂಗ್ ರಿಯೇಜೆಂಟ್ ಅದ. ಸೊ ಹೆನ್ಸ್ ಡೈಹೈಡ್ರೋಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಇನ್ ದಿಸ್ ರಿಯಾಕ್ಷನ್. ಇಸ್ ಕ್ಲಿಯರ್? ಇಷ್ಟು ನೀವೇನದಲ್ಲ ಪ್ರಾಬ್ಲಮ್ ಮಾಡಿದ್ರೆ ಇದಕ್ಕೆ 4 ಮಾರ್ಕ್ಸ್. ಆಮೇಲೆ ಈ ವ್ಯಾಲ್ಯೂವನ್ನು ನಾವು ಮಾರ್ಕ್ಸ್ನಲ್ಲಿ ಬರಿಬೋದು, ಈ ವ್ಯಾಲ್ಯೂ ಗ್ರಾಮ್ಸಲ್ಲಿ ಬರಿಬೋದು. ಸೊ ಇಟ್ ಈಸ್ ಈಗ ನೋಡಿ, ಈಗ ಸಪೋಸ್ ಏನದಲ್ಲ ಇದ್ರ ಪ್ರಕಾರ ನಾವು ಹೋಗ್ತೀನಿ, ಇದ್ರ ಪ್ರಕಾರ ಹೋಗ್ತೀವಿ 3 moles ಆಫ್ ಹೈಡ್ರೋಜನ್ ಯೂಸ್ 2 moles ಆಫ್ ಅಮೋನಿಯಾ. ಸೊ ಈ ಫಸ್ಟ್ ಈ ಪ್ರಾಬ್ಲಮ್ ನೋಡ್ಕೊಡಿ, ಇಷ್ಟು ಪ್ರಾಬ್ಲಮ್ ಬರ್ತಾರೆ ಮುಗಿತೀನಿ. ಹೇಗೆ ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ದ ದಿಸ್ ಲಿಮಿಟಿಂಗ್ ರಿಯೇಜೆಂಟ್. ಇನ್ನು ಹೌ ಮಚ್ ಅಮೌಂಟ್ ಆಫ್ ಮಾಸ್ ಕೇಳೋಣ. ಸೊ ಇಟ್ ಈಸ್ ಇಲ್ಲಿ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಅಮೋನಿಯಾ ಫಾರ್ಮ್ಡ್. ನಾವು ಐಡೆಂಟಿಫೈ ಲಿಮಿಟಿಂಗ್ ರಿಯೇಜೆಂಟ್ ಐಡೆಂಟಿಫೈ ಮಾಡಿದ್ವಿ. ಹೈಡ್ರೋಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಬಿಕಾಸ್ ಇಟ್ ಇಸ್ ಸ್ಮಾಲರ್ ಕ್ವಾಂಟಿಟಿ. ದೆನ್ ಹೌ ಮಚ್ ಅಮೌಂಟ್ ಆಫ್ ಅಮೋನಿಯಾ ಇಸ್ ಫಾರ್ಮ್ಡ್. ಅಮೋನಿಯಾ ಎಷ್ಟು ಫಾರ್ಮ್ ಆಗೈತಿ? ಇಲ್ಲೇನಾಗೈತಿ 1 mole 3 mole 2 mole ಫಾರ್ಮ್ ಆಗೈತಿ. ಹಂಗಾರೆ ಸೊ ದಟ್ ಈಸ್ 3 moles ಆಫ್ ಹೈಡ್ರೋಜನ್ ಗಿವ್ಸ್ 2 moles ಆಫ್ ಅಮೋನಿಯಾ. ಹಂಗಾರೆ ಅದಕ್ಕೆ ಎಷ್ಟಾಗ್ತದೆ? ಸೊ ಆ ವಿಷಯ look here. So it is since 3 moles of hydrogen gives 2 moles of ammonia. ಇಲ್ಲಿ so it is gives that is 2 moles of ammonia. ಹಂಗಾರೆ so it is 3 moles of hydrogen gives 2 moles of ammonia. Then ನಮಗೆ ಎಷ್ಟು ಅದರಲ್ಲಿ ನಮಗೆ ಅಮೋನಿಯಾ ಎಷ್ಟು ಯೂಸ್ ಮಾಡಿದ್ವಿ ನಾವಿಲ್ಲಿ? ಸೊ ಇಟ್ ಇಸ್ ಇದರಲ್ಲಿ ಹೈಡ್ರೋಜನ್ ಎಷ್ಟು ಯೂಸ್ ಮಾಡಿದ್ವಿ ನಾವು? 4.96 into 10⁻³ moles of
hydrogen gives how much moles? Hydrogen gives, that is x moles of ammonia. X moles of ammonia. Therefore x is equal to, so it is x is equal to ಏನು ಬರುತ್ತೆ ನಾವಿಲ್ಲಿ 4.96 into 4.96 into 10 raised to 3 into 2 divided by, that is 2 moles divided by 3 moles divided by 3 moles. So it is mole cancel. ಎಷ್ಟು ಹಾಕಿಲ್ಲ, so it is in forms, that is 3.33 into 10 raised to 3 moles. Moles of ammonia. Moles of ammonia. Look here, students. Here that is this 4 point, that is since 3 moles of hydrogen gives 2 moles of ammonia, 3 more hydrogen 2 mole ammonia ಕೊಡ್ತದೆ. So ಹಂಗಲ್ಲ 4.96 ಏನದಲ್ಲ, so it is moles of hydrogen gives x moles. ಐತಿಲಿ 3 moles ಇರ್ತದೆ. ಹಂಗಲ್ಲ x is equal to 4.96 into 10 raised to 3 into 2 multiplied by 3 mole. So it is 3.33 into 10 raised to 3 moles of ammonia. ಇಷ್ಟು ಕೊಡ್ತದೆ. ಹಂಗಾರೆ ಇದ್ರದ್ದು ಮಾಸ್ ಎಷ್ಟದ ಅಮೌಂಟ್ ಕೇಳೋಣ. ಸೊ ಇಟ್ ಈಸ್ ಅಮೌಂಟ್ ಕೇಳೋಣ, ಮೋಲ್ಸ್ ಒಳಗೆ ಸಿಗ್ತದೆ. ಇಟ್ ಈಸ್ ಮೋಲ್, ಇಷ್ಟು ಮೋಲ್ ಸಿಕ್ತು ನಮ್ಗೆ. ಹಂಗಾರೆ ಇದ್ರ ಮಾಸ್ ಎಷ್ಟದ ಅಮೌಂಟ್ ಎಷ್ಟು? ವೆರಿ ಸಿಂಪಲ್, ಫಾರ್ಮುಲಾ ಇಸ್ ದೇರ್. ಏನದ ಫಾರ್ಮುಲಾ? ವಿ ನೋ ದ್ಯಾಟ್ ಏನದ ಫಾರ್ಮುಲಾ ಏನದ ಇಲ್ಲಿ? ಸೊ ಇಟ್ ಈಸ್, ವಿ ಆರ್ ರೈಟಿಂಗ್ ದಟ್ ಈಸ್ ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಸಬ್ಸ್ಟೆನ್ಸ್ divided by molecular mass. ನಮಗೆ ಏನು ಬೇಕಾಗಿತ್ತು ಇಲ್ಲಿ? we want that is mass of the substance. ನಮಗೆ ಏನು ಬೇಕಾಗಿತ್ತು ಇಲ್ಲಿ? mass of the substance. so mass of the substance is equal to ಏನದು ಈ ಕಡೆ ಕೊಟ್ಟು ಕಾಸ್ತೀನಿ, number of moles into so it is molecular mass. So it is mass of the substance is equal to number of moles into that is molecular mass. Right? It is into. So to what is it? So it is mass is equal to mass of ammonia is equal to So it is mass of substance ammonia is equal to number of moles. Say so the number of moles 3.33 into 10 raised to 3 moles into molecular mass. What is the molecular mass here? Ammonia molecular mass ಏನದಲ್ಲ, so it is ನೋಡಿ molecular mass of ammonia NH3 is equal to 14 plus 3 is equal to 17 gram per mole. 17 gram per mole. It told 17 gram per mole. So here that is a small mole cancels, and then you will get that is mass of that is ammonia is equal to NH3. That is nothing but amount of NH3 is equal to yesterday 56.1 into 10 raised to 3, that is gram, or kg ಒಳಗೆ ಕೊಟ್ಟಪ್ಪ ಅಂತಂದ್ರೆ 56.1 kg. So this is the answer. Look here, it is answer. So amount of ammonia formed is 56.1 into 10 raised to 3 gram or 56.1 kg. It is the amount, that is how it is obtained. Note ಕೊಡಿ ಇನ್ನೊಂದು ಸರಿ, 3 moles of hydrogen gives 2 moles of ammonia, 3 moles 2 moles ಕೊಡ್ತದೆ. ಹಂಗಾರೆ 4.96. ಯಾಕಂದ್ರೆ ಇದನ್ನ ಯಾಕೆ ತೋಡಿ ಗೊತ್ತಾ? ಲಿಮಿಟಿಂಗ್ ರಿಯೇಜೆಂಟ್ ಅದು. ನೈಟ್ರೋಜನ್ ಎಕ್ಸಸ್ ಅದ ರೀ, ಅದಕ್ಕೆ ನೈಟ್ರೋಜನ್ ತಗೊಳ್ಳಂಗಿಲ್ಲ. ನೆನಪಿಟ್ಕೊಳ್ಳಿ, ನೈಟ್ರೋಜನ್ ತಗೊಳ್ಳಂಗಿಲ್ಲ. ಲಿಮಿಟಿಂಗ್ ರಿಯೇಜೆಂಟ್ ಮುಗಿತ, ರಿಯಾಕ್ಷನ್ ಮುಗೀತು. ಅದಕ್ಕೆ ನಾವು ಲಿಮಿಟಿಂಗ್ ರಿಯೇಜೆಂಟ್ ತಗೋತೀವಿ ನಾವು. 3 moles of hydrogen gives 2 moles of ammonia. So 4.96 other moles gives, that is x mole. Then x is equal to ಇಷ್ಟು ಆಯ್ತು, ತಿಳಿತು. ಆಮೇಲೆ ಹಂಗಾರೆ ನಂಬರ್ ಆಫ್ ಮೋಲ್ಸ್ ನಮಗೆ ಮಾಸ್ ಎಷ್ಟು ಅದಪ್ಪ ಅಂದ್ರೆ ಮೋಲ್ಸ್ ಇಷ್ಟು ಅದ, ಇಷ್ಟು ಮೋಲ್ಸ್ ಏನದಲ್ಲ ಫಾರ್ಮ್ ಆಗೈತಿ ತಿಳಿತು ಅಮೋನಿಯಾ. ಹಂಗಾರೆ ಮಾಸ್ ಎಷ್ಟು ಅಂದ್ರೆ ಇಷ್ಟು ಮಾಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅರ್ಥ ಆಯ್ತು? ನಾ ಯಾಕೆ 3 moles of hydrogen gives 2 moles of ammonia ತಗೊಂಡ್ವಿ? ಲಿಮಿಟಿಂಗ್ ರಿಯೇಜೆಂಟ್. ಯು ಶುಡ್ ಸೆಲೆಕ್ಟ್ ದ ಲಿಮಿಟಿಂಗ್ ರಿಯೇಜೆಂಟ್. ಯಾಕಂದ್ರೆ ಅದು ಎಕ್ಸಸ್ ಅದ 8, ಅದು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಹೈಡ್ರೋಜನ್ ಮುಗಿತ, ರಿಯಾಕ್ಷನ್ ಮುಗಿತು, ಅದಕ್ಕೆ ಲಿಮಿಟಿಂಗ್ ರಿಯೇಜೆಂಟ್ ತಗೊಳ್ತು. ಆಯಿತು? ಸೊ ಇಟ್ ಈಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ದ ರಿಮೈನಿಂಗ್ ಪಾರ್ಟ್.
ಥ್ಯಾಂಕ್ ಯು.